ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರಿಗೆ 1-2 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡು ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಲೋಟನ ಕುಡಿತೀನಿ. ಅದಾದ ನಂತರ ನಾನಿಲ್ಲಿ ಬೆಳಗ್ಗೆ ನನ್ನ ಮಗಳ ಬಾಕ್ಸಿಗೆ ಮತ್ತು ನಮಗೂ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ನನ್ನ ಮಗಳ ಬಾಕ್ಸಿಗೆ ಪಲಾವ್ನ ಮಾಡ್ಕೋಬೇಕಂತಂದು ಎಲ್ಲ ಕಾಯಿಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಮಗೆ ಬೆಂಡೆಕಾಯಿ ಮತ್ತು ರೊಟ್ಟಿನ ಮಾಡ್ಕೋಬೇಕಂತ ಬೆಂಡೆಕಾಯಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನನ್ನ ಮಗಳಿಗೆ ಪಲಾವ್ ಮಾಡೋದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೊಟೊ, ಕ್ಯಾರೆಟ್, ಬೀಟ್ರೂಟ್ ಎಲ್ಲನೂ ಇವಾಗ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸೈಡು ನಾನಿಲ್ಲಿ ಬೆಂಡೆಕಾಯಿನ ಹುರಿಯೋದಕ್ಕೆ ಇಡ್ತಾಯಿದ್ದೀನಿ. ಅಂದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಎರಡನೇದಕ್ಕೆ ಕುಕ್ಕರ್ಗೆ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಅದನ್ನು ಮಾಡಿಕೊಂಡು ಆ ಕಡೆನ ಪಲಾವ್ಗೂ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ನನ್ನ ಮಗಳನ್ನ ರೆಡಿ ಮಾಡಿರ್ತಾರೆ. ಅದಕ್ಕೆ ನನಗೆ ಸ್ವಲ್ಪ ನನ್ನ ಮಗಳು ರೆಡಿ ಮಾಡೋದು ಇರಲ್ಲ, ಹಂಗಾಗಿ ನಾನು ಅಡುಗೆ ಕೆಲಸನ ಮಾಡ್ಕೊತಿರ್ತೀನಿ. ಅಷ್ಟರಲ್ಲಿ ನಂದು ಅಡುಗೆ ಎಲ್ಲ ಮುಗಿದಿರುತ್ತೆ. ನನ್ನ ಮಗಳು ರೆಡಿ ನಾಷ್ಟ ಮಾಡಿಸೋದು, ಅವ್ರು ತಲೆ ಬಚ್ಚೋದಷ್ಟೇ ನನ್ನ ಕೆಲಸ ಆಗಿರುತ್ತೆ. ಅದಾದ ನಂತರ ಪಲಾವ್ ಕೂಡ ರೆಡಿ ಆಯಿತು. ಈ ಕಡೆ ಪಲ್ಯ ಕೂಡ ರೆಡಿ ಮಾಡಿದ್ದೀನಿ. ಅದಾದ ನಂತರ ಈಗ ರೊಟ್ಟಿನ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಇಲ್ಲಿ ರೊಟ್ಟಿಗೆ ಹಿಟ್ಟನ್ನ ಹಿಡ್ಕೊಂಡು ಜಿಗಿಟ್ಟನ್ನ ಹಾಕೊತಿದ್ದೀನಿ. ಅದಾದ ನಂತರ ರೊಟ್ಟಿನೂ ಕೂಡ ರೆಡಿ ಮಾಡಿಕೊಂಡು ನನ್ನ ಮಗಳು ಸಣ್ಣ ರೊಟ್ಟಿ ಬೇಕು ಅಂತ ಹೇಳಿದ್ಲು. ಇವತ್ತು ನಾಷ್ಟಕ್ಕೆ ಏನೂ ಮಾಡಿರಲಿಲ್ಲ, ಹಂಗಾಗಿ ಅವಳೂ ರೊಟ್ಟಿನೇ ಮಾಡಿಕೊಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಊಟ ಮಾಡೋಕ್ಕಂದರೆ ನನ್ನ ಮಗಳು ಮುಖ ಯಾವ ಥರ ಆಗಿರುತ್ತೆ. ಅದಾದ ನಂತರ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಿದ್ದೀನಿ. ಅದಾದ ನಂತರ ನಮ್ಮ ಮನೆಯವರು ಕೂಡ ಊಟ ಮಾಡಿ ಕೆಲಸಕ್ಕೆ ಹೋದರು. ನಾನು ಕೂಡ ರೆಡಿಯಾಗಿ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ನಾನು ಕೂಡ ಕೆಲಸಕ್ಕೆ ಹೋಗಬೇಕು. ಈಗ ರೆಡಿನೂ ಆಗಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಕೂಡ ಬಾಕ್ಸ್ನ ತೊಗೊಂಡು ಹೋಗ್ಬಿಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಆಫೀಸಲ್ಲೇ ಮಾಡ್ಕೊತೀನಿ. ಹಾಗಾಗಿ ನಾನು ಕೂಡ ಇಲ್ಲಿ ಬಾಕ್ಸ್ನ ರೆಡಿ ಮಾಡ್ಕೊತಿದ್ದೀನಿ. ಅದಾದ ನಂತರ ನಾನು ಕೆಳಗಡೆ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಮನೆಯವರು ಕಾಯ್ತಾ ಇದ್ದರು ಕೆಳಗಡೆ ನಿಂತ್ಕೊಂಡು. ಡೈಲಿ ನಮ್ಮ ಮನೆಯವರೇ ನನ್ನ ಪಿಕಪ್ ಡ್ರಾಪು ಮಾಡ್ತಾರೆ. ಹಂಗಾಗಿ ನಾನು ಬರೋ ಅಷ್ಟೊತ್ತಿಗೆ ಅವರನ್ನು ಕೂಡ ಅಲ್ಲಿ ವೇಟ್ ಮಾಡ್ತಾಯಿದ್ರು. ಹಂಗೆ ಮಾತಾಡ್ಕೊತ ನಾವು ಆಫೀಸ್ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್.